ಇದೇ ನಿನಿಯ ನನ್ನ ಮನೆ ಇದು ಮನೆಯಾಳಿ ನೀನು ಎಂಡ್ರು ಕಿತ್ಕೊಬಿಟ್ಟವಳೆ ನೋಡು. ಮನೆ ಒಳಗಡೆ ನಿನಿಯ ನೀನು ಎಂಡ್ರವಳೆ. ನೀನು ಹೋಗ್ಬಿಟ್ಟು ನೀನು ಎಂಡ್ರನ್ನ ಮಾತಾಡಿಸ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ನೀನು ಇದು ಮಾಡಬೇಕು ಸರಿನಾ. ಅಂದರೆ ಬುಟ್ಟಿಗೆ ಹಾಕೊಳಂಗೆ ಮಾಡ್ಕೋಬೇಕು ನೀನೇನಿಯ. ಇದೊಂದು ಸಹಾಯ ಮಾಡ್ಬಿಡು. ನನ್ನ ಗಂಡನ ಜೊತೆ ಬಿದ್ದವಳೆ ನೀನು ಎಂಡ್ರು. ಅವಳು ಒಂದು ಗ್ರಾಚಾರ ಬಿಡ್ಸಂಗೆ ಏನಾರ ಮಾಡಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನೀನು ಒಳಗಡೆಗೆ ಹೋಗು ಸರಿನಾ. ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಹಿಂಗೆ ಸಿಚುವೇಶನ್ ಹಿಂಗೆ ಐತಿ ಅಂತ ಹೇಳ್ಬಿಟ್ಟು ನೀನು ಎಂಡ್ರನ್ನು ಕರ್ಕೊಂಡು ಬಂದ್ಬಿಡು ಸರಿನಾ. ನೀವು ಹೇಳ್ದಂಗೆ ನೀ ಆಯಿತು. ಹಿಂಗೆ ಹೋಗ್ಬಿಟ್ಟು ಹಂಗೆ ಕರ್ಕೊಂಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ ಸರಿನಾ. ಹೆಂಗೋ ನಾನು ಎಂಡ್ರನ್ನ ನಂಗೆ ಗುಡಿ ಕೊಟ್ಬಿಟ್ರಲ್ಲ, ಭಾಳ ಸಂತೋಷ ಭಾಳ ಸಂತೋಷ. ನಿಮ್ಮಂಥವ್ರು ಇನ್ನೂ ಶಾನೆ ವರ್ಷ ಬದುಕಿರ್ಬೇಕು. ಹೋಗಿ ನಾನು ಎಂಡ್ರತಾಗ ಮಾತಾಡ್ತೀನಿ, ಏನು ಹೇಳ್ತಾಳೋ ಕೇಳಿಸ್ಕೊತೀನಿ ನಾನು. ಬರೀ ಕೇಳಿಸ್ಕೊಳ್ಳೋದಲ್ಲ, ಕರ್ಕೊಂಡು ಹೋಗು ಸರಿನಾ. ನಮ್ಮ ಅಪ್ಪ ನಮ್ಗೆ ವಾಪಸ್ ಬಿಟ್ಕೊಡು. ನಮ್ಮ ಅಪ್ಪ ಅಮ್ಮ ಸಂದಾಕಿರ್ಬೇಕು ನಮ್ಗೆ ಅಷ್ಟೇ. ನೀನು ಎಂಡ್ರು ಇಲ್ಲಿಂದ ಹೋದ್ರೆ ತಾನೇ ನಮ್ಮಮ್ಮ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಸಂಸಾರ ಮಾಡೋಕ್ಕಾಗೋದು. ನೀನು ಎಂಡ್ರು ನೀನು ಕರ್ಕೊಂಡು ನಿನ್ನ ಸಂಸಾರ ನೀನು ನೋಡ್ಕ, ನಮ್ಮ ಅಮ್ಮನ ಸಂಸಾರ ನಮ್ಮ ಅಮ್ಮ ನೋಡ್ಕೊತದೆ. ಆಯಿತು ಆಯಿತು ಮಗಳೇ, ಗಂಡ ಅಂದಮೇಲೆ ಎಲ್ರಿಗೂ ಪಿರುತಿ ಇದ್ದೇ ಇರ್ತದಲ್ವಾ. ಎಂಥ ಪೋರ್ಟ್ಮೆಂಟಿನಾಗಲಿ ಮನ್ಸಾಗಂತೂ ಪಿರುತಿ ಇಲ್ದಿದ್ದಂಗೆ ಇರ್ತದ. ಮನ್ಸಾಗೊಸಿ ಪಿರುತಿ ಅನ್ನೋದು ಇದ್ದೇ ಇರ್ತದೆ. ನೋಡ್ತಾ ಇರು, ಇವನು ಗ್ಯಾರಂಟಿ ಹೋಗ್ತಾನಲ್ಲ ಇವಾಗ, ಹೋಗ್ಬಿಟ್ಟು ಗ್ಯಾರಂಟಿ ಇವಾಗ ಎಂಡ್ರನ್ನ ಕರ್ಕೊಂಡು ಬಂದ್ಬಿಡ್ತಾನೆ. ಅವಳಿಗೂ ಬೆಣ್ಣೆ ಶಾಂತಮ್ಮ ಗಂಡನ ಮೇಲೆ ಪಿರುತಿ ಇದ್ದೇ ಇರ್ತದಲ್ವಾ. ನೋಡ್ತಾ ಇರು ಹೆಂಗೆ ಬತ್ತೋಳು ವಾಪಸ್ಸು ಅಂತ. ಸತ್ಯ, ಆ ಕೆಲಸ ಫಸ್ಟ್ ಆಗೋಗ್ಬಿಟ್ರೆ ಸಾಕು ಕಣಮ್ಮ. ಆಮೇಕಿಂದ ಉಳ್ದಿರೋದು ನೋಡ್ಕೊಳ್ಳೋಣ. ಫಸ್ಟ್ ಆ ಕೆಲಸ ಆಗ್ಬೇಕು ನನಗಂತೂ. ಇವಳು ಯಾಕೆ ಬಂದ್ಲಿ ಇಲ್ಲಿಗೆ? ನೀನು ಯಾಕೆ ಬಂದೆ ಇಲ್ಲಿಗೆ? ಏನಮ್ಮನ್ ಫಾಲೋ ಮಾಡ್ತಾ ಇದೆಯಾ, ನಾವೇನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಲು ಮನೆಯಾಳಿ ಇಲ್ಲಿಗೆ. ನೋಡು ಆಶಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗೇನೂ ಇಲ್ಲ. ಯಾಕೆ ಹೊಟ್ಟೆ ಉರ್ಸಕ್ಕೆ ಬಂದ? ಹೊಟ್ಟೆ ಉರ್ಸ್ಬಿಟ್ಟು ಉರ್ಕೊಂಡು ಸಾಯ್ಲಿ ಅಂತ ಹೇಳಕ್ ಬಂದ? ನೀನು ಉರ್ಸಿದ ತಕ್ಷಣ ಉರ್ಕೊಳ್ಳೋಕ್ಕೆ ನಾನೇನು ಅನ್ಕೊಬಿಟ್ಟಿದ್ಯಾ? ನಂಗೆ ಹೊಸಿನೂ ಹೊಟ್ಟೆ ಉರಿಯಕ್ಕಿಲ್ಲ. ಒಯ್ತಾರಿ ಸುಮ್ಕೇನಿಯ. ನಿನ್ನ ಸವಾಸ ನನಗಂತೂ ಮೊದಲೇನಿಯ ಬೇಕಿಲ್ಲ. ನೋಡು, ಬೇಕು ಬೇಡ ಅಂತ ನಾನೇನು ಮಾತಾಡ್ತಾ ಇಲ್ಲ ಇಲ್ಲಿ. ಏನೋ ಪಾಪ ನಿನ್ನ ಸಂಸಾರ ಸರಿ ಮಾಡೋಣ ಅಂತ ಬಂದಿದ್ದೀನಿ ಅಷ್ಟೇನೆ. ನನ್ನ ಸಂಸಾರನ ಸರಿ ಮಾಡೋ ಅಂತ ಅವಶ್ಯಕತೆ ಏನೂ ಇಲ್ಲ. ನನ್ನ ಸಂಸಾರ ಸರಿಯಾಗಿ ಏನೇ ಐತೆ. ನಿನ್ನ ಸಂಸಾರ ನೀನು ನೋಡ್ಕೊಂಡ್ರೆ ಅಷ್ಟೇ ಏನಿಯ ಸಾಕು. ನನ್ನ ಸಂಸಾರ ಸವಾಸಕ್ಕೆ, ನನ್ನ ಸಂಸಾರ ಸುದ್ದಿಗಂತೂ ನೀನು ಬರೋಕ್ಕೆ ಏನಿಯ ಹೋಗ್ಬೇಡ. ಯಾಕೆ ಮಾಡೋದೆಲ್ಲ ಮಾಡ್ಬಿಟ್ಟಿಲ್ಲಿ ಇನ್ನೇನು ಹಾಳು ಮಾಡಕ್ಕೆ ಅಂತ ಬಂದಿದ್ಯಾ? ನಮ್ಮ ಸಂಸಾರಗಳು ಉಳಿಸ್ಕೊಳ್ಳೋಕೆ ನಾವು ಕಷ್ಟಪಟ್ಟು ಓಡಾಟ ಮಾಡ್ತಾ ಇದೀವಿ. ನೀವು ಅಮ್ಮ ನನ್ನ ಹೊಡ್ದೋಳು ಅಂತ ಬಿಟ್ಬಿಟ್ಟು ನೀನು ಪಾಡು ನೀನು ಆಟ ಆಡಕ್ಕೆ ಶುರು ಮಾಡ್ಕೊಬಿಟ್ರೆ ಹೆಂಗಾಯ್ತದ ಹೇಳು? ಬೋಲ್ ಉಲ್ದಾಡ್ಕೊಂಡು ಆಟ ಆಡ್ಕೊಂಡು ಹಿಂಗೆ ಆಡ್ತಿದ್ಯಲ್ಲ. ನಾವು ತಾಯಿ ಇವಳು ನೋಡಪ್ಪ ಒಡ ಹುಟ್ಟಿದೋಳು ಅಂತ ಏನಾರ ಹೊಸಿ ನನಗೆ ಎಪ್ತಿ ಇಟ್ಕೊಂಡಿದ್ಯಾ ನೀನು? ನಿನ್ನ ಜೀವನ ನೀನು ನೋಡ್ಕೊತಾ ಇದೆಯಲ್ಲ. ಇನ್ನೇನಕ್ಕೆ ಬಂದೆ ನಮ್ಮ ತಾಗ ಅಲ್ಲಾಡಿಸ್ಕೊಂಡು? ಓಹೋ, ನಿಮ್ಮ ಅತ್ತೆ ಏನಾರ ಕಿರಿಕ್ ಮಾಡ್ಬಿಟ್ಲು, ಅದಕ್ಕೆ ನಮ್ಮ ತಾಗ ಬಂದಿದೆಯೋ? ನೋಡವ, ಕಿರಿಕು ಪರಿಕು ಎಲ್ಲ ನೀವು ಮಡಿಕಳಿ. ನನಗೆ ಇವಳು ಒಬ್ಳೆ ನೀನು ಇರೋದು ಮಗಳು. ನೀನು ಯಾವ ಮಗಳು ಅಲ್ಲ ನನಗೆ. ಯಾವತ್ತೂ ಕೈ ತೊಳ್ಕೊಂಬಿಟ್ಟಿದ್ದೀನಿ ನಾನಂತೂ. ಸಾಕು ಸವಾಸ. ಹಲೋ, ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಇಲ್ಲಿ ಭಿಕ್ಷೆ ಎತ್ತಕ್ಕೆ ಬಂದಿಲ್ಲ. ನೋಡು, ನೀನು ನನ್ನ ಒಡ ಹುಟ್ಟಿದೋಳು ಅಂತಾಗಲಿ, ಇಲ್ಲ ನೀನು ನನ್ನ ಎನಿಮಿ ಅಂತಾಗಲಿ, ಬೇರೆ ಯಾವ ವಿಚಾರನೂ ನಾನು ಹೇಳ್ತಾ ಇಲ್ಲ. ನಾನು ಏನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ, ನಿನ್ನ ಗಂಡ, ನಿನ್ನ ಸಂಸಾರ ಯಾವುದೋ ಒಂದು ಹೆಣ್ಣು ನಿನ್ನ ಜಾಗದಾಗ ಬೇರೆ ಯಾರಿದ್ದಿದ್ರು ನಾನು ಇದೇ ಕೆಲಸನೇ ಮಾಡ್ತಾ ಇದ್ದೆ. ನೋಡು, ಒಂದು ಹುಡುಗಿ ಜೀವನ ಹಾಳಾಗೋಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಹೇಳಕ್ಕೆ ಬಂದೆ ಅಷ್ಟೇನೆ. ನೋಡು, ನಿನ್ನ ಗಂಡ ಬೇರೆ ಯಾವಳ ಜೊತೆನೋ ಸಿಟಿನಲ್ಲಿ ತಿರ್ಗಾಡ್ತಾನೆ ಕೂತ್ಕೊಂಡವನೇ. ಏನು ನಾನು ನೋಡಿಯ ಯಾವಳ ತಗೋನೂ ತಿರ್ಗಾಡ್ಕೊಂಡು ಕೂತ್ಕೊಂಡವನ? ನಾನು ನಿನ್ನೆ ತಾನೇ ಮಾಲಲ್ಲಿ ನೋಡಿದ್ದೀನಿ. ಅಷ್ಟೇ ಅಲ್ಲ, ಅವರಿಬ್ರು ಮದುವೆ ಆಗಬೇಕು ಅಂತ ಹೊರಟವ್ರೆ. ನಾನೇ ಹುಡುಗಿ ಹತ್ರ ವಿಚಾರ ಮಾಡ್ಬಿಟ್ಟು ನೋಡಿದ್ದೀನಿ. ಇಬ್ರು ಮದುವೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನಿಮ್ಮ ಗಂಡ ಅಂದರೆ ನಿಮ್ಮ ಅಳಿಯ ನಿಮ್ಗಂತೂ ಕೈ ಕೊಡೋದಂತೂ ಗ್ಯಾರಂಟಿ. ನೋಡಿ, ಮುಂಚಿತವಾಗೇ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿಮ್ಮ ಸಂಸಾರನೇ ಉಳಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ಇನ್ನೊಬ್ರು ಸಂಸಾರನ ಹಾಳು ಮಾಡ್ಕೊಂಡು ಇನ್ನೊಬ್ರು ಸಂಸಾರದಾಗೆ ನೀನು ಉಳಿ ಇಟ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಯಾವ ಪ್ರಯೋಜನವೂ ಆಗಲ್ಲ. ಈಗಲೇ ನೀವೇನಾದರೂ ಬದಲಾದರೆ ನಿಜ ದೇವರು ನಿಮಗೆ ಸಪೋರ್ಟ್ ಮಾಡ್ತಾನೆ. ನೋಡಿ, ಮೊದಲು ನೀವೇನೇ ಸ್ವಲ್ಪ ಬದಲಾಗಿ ನೋಡಿ. ಅವನೇನು ರಾಹುಲ್ ನೀವು ಅಂದ್ಕೊಂಡ್ರೆ ಅಷ್ಟು ಒಳ್ಳೆಯವನಂತೂ ಅಲ್ಲ. ಅವನಂತೂ ದೊಡ್ಡ 420. ಯಾಕಂದರೆ ನಿಮಗಿನ್ನ ಮುಂಚೆ ರಾಹುಲ್ನ ನೋಡಿರೋಳು ನಾನು. ಅವನ ಯೋಗ್ಯತೆ ಏನು ಅಂತ ನನಗೆ ಭಾಳ ಅಂದರೆ ಭಾಳ ಚೆನ್ನಾಗಿ ಗೊತ್ತು. ಅದಕ್ಕೆಲ್ವ ತುಬ್ಬಕ್ಕೂ ನುಗ್ಗುತ್ತಾ ನಾನು ಬಿಟ್ಟಿರೋದು. ಸರಿನಾ? ಅವ್ನ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅಂತ ನನಗೆ ಗೊತ್ತಾದ ಮೇಲೇ ಅವ್ನ ಸವಾಸನೇ ಬೇಡ ಅಂತ ನಾನು ಬಿಟ್ಟಿದ್ದು. ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ನಿಮಗೂ ಅವ್ನ ಸವಾಸ ಬೇಕಿಲ್ಲ. ಫಸ್ಟ್ ಆದ್ರೂ ನೋಡಿ, ಆದರೂ ಒಂದು ಸಲ ಆದ್ರೂ ಅಳಿಯನ್ನ ಕೈಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ಕೊಳ್ಳಿ. ಸರಿನಾ? ಇರೋದನ್ನ ಹೇಳಿದ್ದೀನಿ. ಆಮೇಲೆ ನಿಮ್ಮ ಇಷ್ಟ ಇದ್ರ ಮೇಲೆ. ಅಯ್ಯೋ ಅಯ್ಯೋ ಅಯ್ಯೋ, ಅಳಿಯ ಮನೆ ತೊಳೆಯ ಇಂಥ ಕಂತ್ರಿ ಕೆಲಸ ಬೇರೆ ಮಾಡ್ತಾವನ. ಅಯ್ಯೋ ಲೋಪರ್ ನನ್ನ ಮಗ ತಗೊಬಿಟ್ಟು ಬಂದು ಅಯ್ಯೋ ಯಾವಳ ಜೊತೆ ತಿರುಗ್ತಾವನಿ. ಅಯ್ಯೋ ನನ್ನ ಅಳಿಯ. ನೀನು ಹೊಸಿ ಮುಚ್ಚಮ್ಮ ಬಾಯಿನ. ಇವಳು ಹೇಳಿದ ಮಾತೆಲ್ಲ ನನಗೆ ನಂಬಿಡ್ಬೇಕಾ? ನನ್ನ ಗಂಡ ಏನು ಅಂತ ನಂಗೆ ಭಾಳ ಸಂದ ಗೊತ್ತು. ನನ್ನ ಗಂಡ ಅಂತೋ ನಲ್ವೇ ಅಲ್ಲ. ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ. ಯಾಕೆ ಇವಾಗ ನಾನು ನನ್ನ ಗಂಡ ಸಂದ ಕಾಯ್ತಾ ಇದ್ದೀವಿ. ನನ್ನ ಗಂಡ ಇವಾಗ ದುಡಿಯೋಕೆ ಹೋಗವನೇ. ದುಡಿಯೋಕೆ ಹೋಗಿರೋ ಗಂಡನ ವಾಪಸ್ ಕರ್ಸ್ಕೊಂಬಿಟ್ಟು ಇಲ್ಲೇ ನೀನು ನೆಲನ ಕೆರ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಳು ಆಸೆಗೆ ಹಿಂಗೆ ಹೇಳ್ತಾಳು ಅಷ್ಟೇ ಕಣಮು. ನೀನು ಇವಳು ಮಾತು ನಂಬಕ್ಕೆ ಹೋಗು, ಈ ಮಿಟ್ಟುಗಳಾಡಿ ಮಾತಾ. ಯಾ ಪಟ್ಟಿ ಸುಳ್ಳು ಹೇಳ್ತಾಳೆ ಗೊತ್ತೇನು ಇವಳಂತೂ. ಇವಳು ಮತ್ತೆ ಏನೇ ನೀನು ಸಂಸಾರ ಕುಳಿ ಹಿಂಡಕ್ಕೆ ಬರ್ತಾ ಇದೆಯಾ ನೀನು? ಯಾಕೆ ಸಂಸಾರ ಕುಳಿ ಹಿಂಡ್ತಾ ಇದೆಯಾ? ನಿನ್ನ ಸಂಸಾರ ನೀನು ನೋಡ್ಕೋವಾಗ ಮೊದಲು ನಿನ್ನ ಗಂಡ ಏನು ಅಂತ ಫಸ್ಟ್ ವಿಚಾರಿಸ್ಕ. ಆಮೇಲೆ ನನ್ನ ಗಂಡನ ವಿಚಾರಕ್ಕೆ ಬರೀವಂತೆ ನೀನು ಬಂದ್ಬಿಟ್ಲು ಇಲ್ಲಿ ಹೇಳಕ್ಕೆ. ಮೊದಲು ನಿನ್ನ ಗಂಡ ಎಷ್ಟು ಜನ ಹುಡುಗಿ ಜೊತೆ ತಿರುಗ್ತಾ ಇದ್ದ, ಗೋವಾಗೆ ಹೆಂಗೆ ಹೋಯ್ತಾ ಇದ್ದ, ಅಲ್ಲಿಗೆ ಹೆಂಗೆ ಹೋಯ್ತಾ ಇದ್ದ, ಇಲ್ಲಿಗೆ ಹೆಂಗೆ ಹೋಯ್ತಾ ಇದ್ದ ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತಾಗಬೇಕಲ್ಲ. ಹೋಗಿ ತಿಳ್ಕೊ ಹೋಗು. ಆಮೇಲೆ ನನ್ನ ಗಂಡನ ಬಗ್ಗೆ ಮಾತಾಡಿವಂತೆ. ಅಲ್ಲಲೇ ಅವಳು ಹೇಳೋದು ನಿಜನೂ ಇರ್ಬೋದಲ್ವೇನೆ?
ಸುಮ್ ಕುಂತ್ಕೊಳಮ್ಮ. ನಿಜ ಹೇಳೋದಾಗಿದ್ರೆ ಸರಿ ಕಣಮ್ಮ. ತೋರ್ಸಮ್ಮ, ಫೋಟೋ ಗಿಟ್ಟ ತೋರ್ಸಮ್ಮ. ನನ್ ಗಂಡ ಯಾವ ಜೊತೆ ಇದ್ದ ಅಂತ ಹೇಳ್ಬಿಟ್ಟು ಫೋಟೋ ತೋರ್ಸಮ್ಮ, ನಂಬನ. ನೋಡು, ಫೋಟೋ ತಗೊಂಡು ಫೋಟೋ ಫೋಸ್ ಕೊಟ್ಕೊಂಡು ಇಲ್ಲಿ ಕುತ್ಕೊಳ್ಳೋಷ್ಟು ನಮಗೆ ಟೈಮ್ ಇರಲಿಲ್ಲ. ನೋಡಿದ ತಕ್ಷಣ ಶಾಕ್ ಆಯ್ತು ನನಗೆ. ಹುಡುಗಿ ಹತ್ರನೇ ನಾನು ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಮಾತಾಡ್ಬಿಟ್ಟು ಬಂದಿದ್ದೀನಿ. ವಿಚಾರಿಸಿದ್ಮೇಲೂ ಅವಳೇ ಹೇಳಿದ್ದು ನಾವಿಬ್ರು ಮದುವೆ ಮಾಡ್ಕೊತಾ ಇದೀವಿ ಅಂತ. ಜಸ್ಟ್ ಇನ್ನೊಂದು ವೀಕ್ ಇದೆ ಅಷ್ಟೇ ಮದುವೆಗೆ. ಅಷ್ಟೊಳಗಡೆ ನೀವೇನಾದ್ರೂ ಹೋಗಿ ತಡೆದ್ರೆ ತಡೆದಂಗೆ, ಇಲ್ಲ ಅಂದ್ರೆ ನಿನಗೆ ಇನ್ನೊಬ್ಳು ಯಾರೋ ಸೌತಿ ಬರ್ತಾಳೆ, ಅವಳ ಜೊತೆ ಆರಾಮಾಗಿ ಸಂಸಾರ ಮಾಡ್ಕೊಂಡಿರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿಗೆ ಯಾಕೆ ಬರ್ತಾಳೆ? ಅವಳು ಮೊದಲೇನೇ ರಿಚ್ಚು. ಆರಾಮಾಗಿ ಎಲ್ಲೋ ಹೋಗ್ಬಿಟ್ಟು ಗಂಡನ ಕರ್ಕೊಂಡೋಗಿರ್ತಾಳೆ. ನೀವಿಬ್ರು 4 ಕೈಯಾಗಿ ತಿನ್ಬೇಕಾಗ್ತೈತೆ ಆಮೇಲೆ ಕೂತ್ಕೊಂಡು. ನೋಡಿ, ನಿಮ್ಮಿಷ್ಟ. ಹೇಳೋದೆಲ್ಲ ನನ್ನ ಕರ್ತವ್ಯ. ನಾನೇ ನನ್ನ ಸಿಸ್ಟರ್ ಅಂತ ನಾನೇನು ಹೇಳ್ತಾ ಇಲ್ಲ. ನಿನ್ನ ಜಾಗದಾಗೆ ಯಾವ ಹೆಣ್ಣು ಮಗು ಇದ್ರೂ ನಾನು ಇದ್ದೇ ಸಹಾಯನೇ ಮಾಡ್ತಾ ಇದ್ದೆ. ಒಬ್ರು ಸಂಸಾರ ಚೆನ್ನಾಗಿದ್ರೆ ನೋಡ್ಬೋದು, ಕೆಟ್ಟೋದ್ರೆ ನೋಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ನೀವು ನನ್ನ ಎನಿಮೀಸೇ ಇರ್ಬೋದು, ಆದರೂ ಸಂಸಾರದ ವಿಚಾರ ಅಂತ ಹೇಳಿದ್ದೀನಿ ಅಷ್ಟೇ. ಒಂದು ಸಂಸಾರ ಒಡೆದೋಗ್ಬಿಟ್ರೆ ಎಷ್ಟು ನೋವಾಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳಂಗಿದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಷ್ಟ. ಅಯ್ಯೋ ಮಗಳೇ, ನಂಬಕ್ಕಾಗಿಲ್ಲ ಅವಳಿ ಅಂದ್ರನ ಮಾಡಿದ್ರು ಮಾಡಿರ್ತಾನೆ ಅಂತ ಅನ್ನಿಸ್ತದೆ. ಅದಕ್ಕೆ ನೀ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಫೋನ್ ಎತ್ತುತ್ತಿಲ್ಲ, ಮಾಡ್ತಾನಿಲ್ಲ, ಎಂಥದ್ರೂ ಇಲ್ಲ. ಊರಿಗೆ ಸಮೇತ ಬಂದು 15 ದಿನ ಆಗೈತೆ, ಊರಿಗೂ ಬಂದಿಲ್ಲ. ಅಲ್ಲಿ ಏನು ಮಾಡ್ಕೊತಾವ್ರೋ ಇಬ್ರು, ಏನು ಕತೆಯೋ ಗೊತ್ತಿಲ್ಲ. ಹೀಗೆ ಏನು ಮಾಡೋದು ಅಂತ ನೀನೇ ಗೊತ್ತಾಯ್ತಿಲ್ಲ. ಅಮ್ಮ, ನೀ ಸುಮ್ಮನೆ ಇರ್ತೀಯಾ? ಅವಳ ಮುಂದೆ ನನ್ನ ಗಂಡನ ಮರ್ಯಾದೆ ಕಳಿತಾ ಇದೆಯಾ ನೀನು? ಅವಳಿಗೆ ಸಿಗ್ಲಿಲ್ವಲ್ಲ ನನ್ನ ಗಂಡ, ನನಗೂ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಅವಳಿಗೆ ಹೊಟ್ಟೆ ಗುರಿ ಅಷ್ಟೇನೆ. ನೀ ಸುಮ್ಕೆ ಇರು. ನನ್ನ ಸಂಸಾರನ ನಾನು ಹೆಂಗೆ ಉಳಿಸ್ಕೋಬೇಕು ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಅದನ್ನ ಇನ್ನೊಬ್ಬರಿಂದ ನಾನು ತಿಳ್ಕೊಂಡು ಸಂಸಾರನ ಉಳಿಸ್ಕೊಳ್ಳೋ ಅವಶ್ಯಕತೆ ನನಗೆ ಇನ್ನೂ ಬಂದಿಲ್ಲ, ಬರೋದೂ ಇಲ್ಲ. ನೀನು ದಯವಿಟ್ಟು ನಿನ್ನ ಕೆಲಸ ನೀನು ನೋಡ್ಕೊಂಡ್ರೆ ನನ್ನ ಕೆಲಸ ನಾನು ನೋಡ್ಕೊತೀನಿ, ಸರಿನಾ? ದಯವಿಟ್ಟು ನಿನ್ನ ಕೆಲಸ ಏನಾಯ್ತು ನೋಡ್ಕೊ ಹೋಗು, ಸಾಕು. ಸುಮ್ಮನೆ ಬಂದಿಲ್ಲ ತಲೆ ತಿನ್ಬೇಡ. ನಿಮ್ಮ ಮನೆ ಬರ್ಗದಲ್ಲಿ ಹಿಂಗೆ ಆಗಬೇಕು ಅಂತ ಬರ್ದಿದ್ರೆ ನಾನೇನಾದ್ರು ತಪ್ಸಕ್ಕಾಗುತ್ತಾ? ನೋ ನೋ ನೋ, ನನ್ನ ಕೈಲಂತೂ ತಪ್ಸಕ್ಕಾಗಲ್ಲ. ಓಕೆ, ನಿಮ್ಮಿಷ್ಟ. ಹಾಗಾಗಂತೂ ಏನೂ ಇದ್ದಿಲ್ಲ. ಹಾಗೇನೆ ಇನ್ನೊಂದು ವಿಚಾರ, ಈ ಮನೆಗೆ ನಿನ್ನ ಗಂಡ ಹಂಗೇನೆ ನಿಮ್ಮ ಅಮ್ಮ ಇಲ್ಲ ಅಂದರೆ ಆ ಮನೆಗೆ ಯಾವ ಅಧಿಕಾರನೂ ಇಲ್ಲ. ಓಕೆನಾ? ನೋಡೋಣ, ನಿನ್ನ ಗಂಡ ಆದವನು ಮನೆಗಿದ್ರೆ ನಿನಗೂ ಇರ್ಬೋದು, ಇಲ್ಲ ನಿಮ್ಮ ಅತ್ತೆ ಇದ್ರೆ ಈ ಮನೆಗೆ ನೀನು ಇರ್ಬೋದು. 15 ದಿನದಿಂದ ನಿಮ್ಮ ಅತ್ತೆನೂ ಇಲ್ಲ, ನಿನ್ನ ಗಂಡನೂ ಇಲ್ಲ ಅಂದಮೇಲೆ ನೀನು ಖಾಲಿ ಮಾಡ್ಕೊಂಡು ಹೋಗ್ಬೋದು. ನಿನಗಂತೂ ಯಾವ ಹಕ್ಕೈತೆ ಅಂತ ಹೇಳ್ಬಿಟ್ಟು ನೀನು ನಿಮ್ಮ ಅಮ್ಮನೂ ಇರಿಸ್ಕೋಬೇಕು ಹೇಳು? ಜಸ್ಟ್ ಇನ್ನೊಂದು ವೀಕ್ ಟೈಮ್ ಕೊಡ್ತೀನಿ, ನೋಡೋಣ ಆಮೇಲೆ. ಏಯ್, ದುಡ್ಡೈತೆ ಅಂತ ದೌಲತ್ ತೋರಿಸ್ತಾಳೆ, ಹೋಗಲೆ ನೀನು ದೌಲತ್ತನ್ನ ನೋಡಿವ್ನಿ. ಇವಳು ದೌಲತ್ಗಿಷ್ಟು ಬೆಂಕಿ ಯಾಕ? ಯವ್ವ ಪಾಟಿ ಮಾತಾಡ್ತಾಳಲ್ಲ. ಅಮ್ಮ, ನೀನೇನು ಅವಳ ಮುಂದೆ ನನ್ನ ಗಂಡನ ಬೈಕೊಂಡು ಕುತ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀ ಸುಮ್ಕಿರ್ಬೇಕು. ಅವಳ ಮುಂದೆ ನಾವು ಚೀಪ್ ಆಗಬೇಕಾ? ಇವಳು ನನ್ನ ಗಂಡ ಯಾಕಮ್ಮ ಇನ್ನೊಬ್ಳನ್ನ ಮದುವೆ ಮಾಡ್ಕೊಳಕ್ಕೆ ಹೋಯ್ತಾನೆ? ಇಲ್ಲಿ ನನ್ನ ಮದುವೆ ಆಗಿಲ್ಲ, ರಿಜಿಸ್ಟರ್ ಆಫೀಸಾಗಿ ಮದುವೆ ಆಗಿರೋದು. 2ನೇ ಮದುವೆ ಏನಾರ ಮಾಡ್ಕೊಬಿಟ್ರೆ ಸೊರೋಯ್ತದೆ ಅಂತ ಅನ್ಕೊಬಿಟ್ಟ ನಾನೇನಾರ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳಿದ್ರೆ ಅಷ್ಟೇ ನೀನು ಸೊರೋಯ್ತದ ಆಮೇಕಿಂದ. ನೋಡು, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಅಂಥದ್ದು ಏನೂ ಇರಲ್ಲ. ಇವಳು ಸುಮ್ಮನೆ ನೀನು ನಮ್ಮನ್ನ ಬೇರೆ ಕಡೆಗೆ ನಮ್ಮ ಮೈಂಡನ್ನ ಕನ್ವರ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಿಂಗೆ ಎಲ್ಲನೂ ಮಾಡ್ತಾವಳೆ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಟ್ಟು ಇವಾಗ ಸುಮ್ಕೆ ಮುಂದೆ ಏನು ಮಾಡಬೇಕು? ಹೋಗೋನಲ್ಲ ಅವನು, ಏನಾಗೈತೆ ಫಸ್ಟ್ ನೋಡಿ. ಈ ಗಂಡಸರು ನಂಬಕ್ಕಾಗಕ್ಕಿಲ್ಲ ಕಣ್ ಮಗಳೇ. ಅದಕ್ಕೆ ನನಗೆಲ್ಲೋ ಎದೆ ಒಳಗಡೆ ಭಯ ಆಯ್ತದೆ. ನಿನ್ನ ಸಂಸಾರನೂ ಹಾಳಾಗೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಭಯ. ನನ್ನ ಸಂಸಾರ ಅಂತ ಯಾಕುಟ್ಟು ಹೋಗ್ಬಿಟ್ಟೈತೆ. ನಿನ್ನ ಸಂಸಾರನೂ ಹಂಗೆ ಆಗೋಗ್ಬಿಟ್ರೆ ಮುಂದೆ ಯಾರು ದಿಕ್ಕೇಳು? ಏನೇ ಆಗಲಿ ಒಂಚೂರು ಹುಷಾರಾಗಿರಬೇಕು ಮಗಳೇ. ಇವಳು ನಿಜನೇ ಹೇಳೋಳು ಸುಳ್ಳು ಹೇಳೋಳು ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ನಾವು ಹುಷಾರಾಗಿರೋದು ನಮ್ಮ ಧರ್ಮ ಅಲ್ವೇ? ಆಮೇಕಿಂದ ಏನಾರ ಹೆಚ್ಚಿಗೆ ಕಮ್ಮಿ ಆಗೋಗ್ಬಿಟ್ರೆ ನೋಡು, ಫೋನ್ ಎತ್ತಕ್ಕಿಲ್ಲ ನಿನ್ನ ಗಂಡ, ಮನೆಗೆ ಬರ್ತಾ ಇಲ್ಲ ನಿನ್ನ ಗಂಡ, ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಿನ್ನ ಗಂಡ, ಏನೂ ಮಾಡ್ತಾ ಇಲ್ಲ ಅಂದಮೇಲೆ ಏನೋ ಇರ್ತದೆ ಅಂತ ನೀನು ಅರ್ಥ. ಅದು ನಿನಗೆ ನೀನು ಅರ್ಥ ಮಾಡ್ಕ, ಸರಿನಾ? ಈಗ ಸುಮ್ಮನೆ ಮಾತಾಡೋದು ಯಾಕೆ? ಅವನ ಬಗ್ಗೆ ಒಂದು ಕಣ್ಣಿಕ್ಕನ. ಈಗ ಬಾ, ಮೊದಲು ಈ ಬೆಣ್ಣೆ ಶಾಂತಮ್ಮನ ಕತೆ ಏನಾಯ್ತು ನೋಡೋಣ. ನಡಿಯಮ್ಮ ನೋಡೋಣ.